ಸುಬ್ಬು ಶ್ರಾವಣಿ ಪ್ರೀತಿನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೂ ಶ್ರಾವಣಿ ಯಾಕೆ ಅಷ್ಟೊಂದು ಖುಷಿಯಾಗಿದ್ಲು? ಅಲ್ಲೇನು ನಡೆದಿರಬಹುದು? ಅಕಸ್ಮಾತ್ ಏನಾದರೂ ಸುಬ್ಬು ಶ್ರಾವಣಿ ಒಪ್ಕೊಂಡ್ಬಿಟ್ನಾ? ಇಲ್ಲ ಇಲ್ಲ, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಬೇರೆ ಏನೋ ನಡೆದಿದೆ. ಆದರೆ ಏನು ನಡೆದಿದೆ? ಏನಿರಬಹುದು? ಶ್ರಾವಣಿ ಮೇಡಮ್ನಿಂದ ನಮ್ಮನೆ ಎಷ್ಟೋ ಸಮಸ್ಯೆಗಳು ಬಗೆಹರಿದಿದೆ. ಅವರು ಕೂಡ ನಮ್ಮ ಪಾಲ್ಗೆ ದೇವತೆ ಇದ್ದ ಹಾಗೆ. ಸುಬ್ಬು ಅವಳನ್ನ ದೇವತೆ ಥರ ಕಾಣ್ತಾನೆ. ಜೀವನದ ಸಂಗಾತಿ ಹಾಗೆ ಹೇಗೆ ನೋಡೋದಕ್ಕೆ ಸಾಧ್ಯ? ವಂದನಾ, ಹೇ ವಂದನಾ, ಇವತ್ತು ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಮಗೂ ಖುಷಿ ಆಗ್ತಿದ್ಯಾ? ಯಾಕೆ? ಅಣ್ಣ ಶ್ರಾವಣಿ ಬಗ್ಗೆ ಯೋಚನೆ ಮಾಡಲ್ಲ, ಅವಳ ಬಗ್ಗೆ ಕೇರ್ ಮಾಡಲ್ಲ, ಅವಳನ್ನ ಪ್ರೀತಿ ಮಾಡಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ನಿಜ ಏನ್ ಗೊತ್ತಾ? ಅಣ್ಣನ ಮನಸ್ಸಿನ ತುಂಬಾ ಶ್ರಾವಣಿನೇ ಇದ್ದಾಳೆ. ಅವನು ಅವಳನ್ನ ಎಷ್ಟು ಪ್ರೀತಿಸ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಏನ್ ಹೇಳ್ತಿದ್ದೀರ ರೀ? ಕಣೆ, ನಾನು ಆಗ್ಲೇ ಅಣ್ಣನ ಹತ್ರ ಮಾತಾಡ್ತಿದ್ದೆ. ಅವನು ಏನ್ ಹೇಳ್ದ ಗೊತ್ತಾ? ಅವಳ ಜೀವನ ಇನ್ನೊಬ್ಬರ ಕೈಲಿ ಕೊಡ್ತಾ ಇದ್ದೀವಿ ಅಂದಮೇಲೆ ನಾವು ಅವಳು ಎಂತ ಮನೆ ಸೇರ್ತಾ ಇದ್ದಾಳೆ ಅನ್ನೋದು ನೋಡ್ಲೇಬೇಕು. ಮನೆಯವರು ಹೇಳಿದ್ರು ಅವಳನ್ನ ಚೆನ್ನಾಗಿ ಪ್ರೀತಿ ಮಾಡೋಣ. ಅವಳು ಬಲಗಾಲಿಟ್ಟು ಹೊಸ ದಾಟು ಅಂದ್ರೆ ಆ ಮನೆಯವರು ಎಂತ ಪರಿಸ್ಥಿತಿ ಇದ್ರು ಅವ್ರ ಮುಖದಲ್ಲಿ ಖುಷಿ ಕಾಣ್ತದೆ. ಅವಳ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಅವಳನ್ನ ಪ್ರೀತಿಸೋ ಹುಡುಗ ಸಿಗಬೇಕು. ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಮನೆ ಸಿಗಬೇಕು. ಒಂದನ ಶ್ರಾವಣಿ ಮದುವೆ ಬಗ್ಗೆ ಅಣ್ಣ ಇಷ್ಟೊಂದು ಆಸೆ ಇಟ್ಕೊಂಡಿದ್ದಾನೆ. ಹೇಗೆ ನಿನಗೆ ಖುಷಿ ಆಗ್ಲಿಲ್ವಾ? ಹ್ಞೂ ರೀ, ತುಂಬಾ ಖುಷಿ ಆಯ್ತು. ಅಲ್ವಾ? ನನಗಂತೂ ಹಾಲು ಕುಡಿದ ಸಂತೋಷ ಆಯ್ತು. ಅಣ್ಣ ಶ್ರಾವಣಿ ಮದುವೆ ಬಗ್ಗೆ, ಅವಳಿಗೆ ಸಿಗೋ ಹುಡುಗನ ಬಗ್ಗೆ ತುಂಬಾ ಕನಸು ಕಟ್ಕೊಂಡಿದ್ದಾನೆ. ಭಾವ ಇಷ್ಟೆಲ್ಲ ಅನ್ಕೋತಿದ್ದಾರೆ. ಆದ್ರೆ ಇಲ್ಲಿ ಶ್ರಾವಣಿ ಸುಬ್ಬು ಹಿಂದೆ ಬಿದ್ದಿದ್ದಾಳೆ. ಅಕಸ್ಮಾತ್ ಸುಬ್ಬು ಏನಾದರೂ ಇವಳ ಪ್ರೀತಿನ ಒಪ್ಕೊಂಡ್ಬಿಟ್ರೆ ಭಾವ ಸುಬ್ಬು ಮೇಲೆ ಕೋಪ ಮಾಡ್ಕೋತಾರೋ ಅಥವಾ ಮನೆಯಿಂದ ಆವೇಶದಲ್ಲಿ ಹೊರಗಾಗ್ತಾರೋ ಒಂದು ಗೊತ್ತಾಗ್ತಿಲ್ಲ. ಒಂದನ ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ರೀ. ರೀ, ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಲ್ಲ? ಹೇಳು. ಭಾವ ಹೇಳ್ತಿರೋದೇನು? ಈಗ ನಮ್ಮ ಶ್ರಾವಣಿ ಮದುವೆ ಆಗೋ ಹುಡುಗ ಶ್ರೀಮಂತ ಆಗದೆ ಹೋದ್ರೂ ಪರವಾಗಿಲ್ಲ, ದೊಡ್ಡ ಅಧಿಕಾರದಲ್ಲಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಆದರೆ ಒಳ್ಳೆ ಹುಡುಗ ಆಗಿರಬೇಕು ಅಂತ ತಾನೆ? ಹೌದು, ಆಸ್ತಿ ಅಂತಸ್ತು ಅಧಿಕಾರಕ್ಕಿಂತ ಒಳ್ಳೆತನನೇ ಮುಖ್ಯ ಅಲ್ವಾ? ಅಕಸ್ಮಾತು ಶ್ರಾವಣಿ ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ರೆ? ಯಾರಿದ್ದಾರೆ? ಶ್ರಾವಣಿ ನಿನ್ನ ಹತ್ರ ಏನಾದ್ರು ಹೇಳ್ಕೊಂಡ? ಇಲ್ಲ ರೀ, ಅವಳು ನೇರವಾಗಿ ಏನೋ ಆ ರೀತಿ ನನ್ನ ಹತ್ರ ಹೇಳ್ಕೊಂಡಿಲ್ಲ. ಯಾಕೋ ನನಗೆ ಹಾಗನ್ನಿಸ್ತು. ನಾನು ಮುಂಚೆನೇ ಹೇಳಿದ್ನಲ್ವ, ನಮ್ಮ ಶ್ರಾವಣಿ ಮನಸ್ಸಲ್ಲಿ ಸುಬ್ಬು ಇದ್ದಾನೆ ಅಂತ. ಶ್ರಾವಣಿ ಮೊರೆ, ಏನೋ ಮಾತಾಡಬೇಕು ಅಂದ್ರಿ? ಅಂಕಲ್, ಮನೇಲಿ ಏನಾದರೂ ಪ್ರಾಬ್ಲಮ್ ಇದೆಯಾ? ಅಯ್ಯೋ, ಹಾಗೇನಿಲ್ಲಮ್ಮ, ಎಲ್ಲ ಚೆನ್ನಾಗೇ ನಡೀತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಅಂಕಲ್, ನೀವು ಹೇಳ್ತಿರೋದು ನನಗೆ ಯಾಕೋ ಸುಳ್ಳು ಅನ್ನಿಸ್ತಾ ಇದೆ. ನಿಜ ಹೇಳಿ, ಮನೇಲಿ ಏನೋ ಸಮಸ್ಯೆ ಇದೆ ತಾನೆ? ದಯವಿಟ್ಟು ನಾನು ಕ್ಷಮಿಸ್ಬಿಡಿಮ್ಮ. ಮನೇಲಿ ಸಮಸ್ಯೆ ಇದೆಯಮ್ಮ, ಸಮಸ್ಯೆ ಇದೆ. ಅದನ್ನೆಲ್ಲ ಹೇಳ್ಕೊಂಡು ನಿಮ್ಮ ಮನಸ್ಸನ್ನ ಹಾಳು ಮಾಡೋಕ್ಕೆ ನನಗಿಷ್ಟ ಇಲ್ಲಮ್ಮ. ಅಂಕಲ್, ನಾನು ಇದನ್ನು ಯಾವತ್ತೂ ಬೇರೆ ಮನೆ ಅಂತ ಅಂದ್ಕೊಂಡೇ ಇಲ್ಲ. ಈ ಮನೇಲಿ ಏನೇ ಸಮಸ್ಯೆ ಇದ್ರೂ ಅದು ನನ್ನ ಮನಸ್ಸಿಗೆ ಗೊತ್ತಾಗುತ್ತೆ. ಹೇಳಿ, ಅದೇನು? ನಮ್ಮ ಮನೆ ಓನರ್ ಮಗಳು ಶ್ರೀವಳ್ಳಿದ್ದಾಳಮ್ಮ, ಅವಳು ನಮ್ಮ ಸುಬ್ಬನ್ನ ಪ್ರೀತಿಸ್ತಾ ಇದ್ದಾಳಂತೆ. ಆದರೆ ನಮ್ಮ ಸುಬ್ಬು ಆಗಲ್ಲ ಅಂತ ಹೇಳಿದ್ದಾನೆ. ಅದಕ್ಕೆ ಶ್ರೀವಳ್ಳಿ ಹತ್ಕೊಂಡು ಕೂತಿದ್ದಾಳಂತಳಮ್ಮ. ಅಂಕಲ್, ಸುಬ್ಬು ಮನಸ್ಸಲ್ಲೂ ಶ್ರೀವಲ್ಲಿಗೋಸ್ಕರ ಏನಾದರೂ? ಚಚೆ, ಯಾವತ್ತು ಯಾವ ಹೆಣ್ಣನ್ನು ಆ ದೃಷ್ಟಿಲಿ ನೋಡಿಲ್ಲ ನನ್ನ ಮಗ. ಯಾವಾಗಲೂ ಮನೆ ಜವಾಬ್ದಾರಿ ಬಗ್ಗೆ ಯೋಚನೆ ಮಾಡೋ ಮನಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ಹೇಗಮ್ಮ ಹುಟ್ಟುತ್ತೆ? ಹಾಗಾದ್ರೆ ಅವನ ಮನಸ್ಸಲ್ಲಿ ಏನಿದೆ ಅದನ್ನು ಅವನು ಹೇಳಿದಾನೆ, ಅದ್ರಲ್ಲಿ ತಪ್ಪೇನು?
ಅದರಿಂದ ಸಮಸ್ಯೆ ಯಾಕಾಗಬೇಕು? ಶ್ರೀವಳ್ಳಿ ಹಲ್ಟಾಗಿ ಕೂತಿದ್ದಾಳಲ್ಲ, ಇಂದ್ರಮ್ಮನವರು ಕೋಪ ಮಾಡಿಕೊಂಡು ಮತ್ತೆ ಎಲ್ಲಿ ಈ ಮದುವೆನ ನಿಲ್ಲಿಸ್ಬಿಡ್ತಾರೋ ಅಂತ ಭಯ ಆಗ್ತಿದಮ್ಮ. ಆ ಭಯಕ್ಕೆ ನನ್ನ ಮಗನ್ನ ಬಲಿ ಕೊಡಕ್ಕೆ ಹೊರಟಿದ್ದಾರೆ ಮನೆಯವರು. ವರಲಕ್ಷ್ಮಿ ಮದುವೆ ನಿಂತೋಗುತ್ತೆ ಅನ್ನೋ ಕಾರಣಕ್ಕೆ ಧನಲಕ್ಷ್ಮಿ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೊರಟೋಗ್ತೀನಿ ಅಂತ ನಿಂತಿದ್ದಾಳೆ. ಅದು ಯಾವುದೂ ಆಗಬಾರ್ದು ಅಂದರೆ ನಮ್ಮ ಸುಬ್ಬು ಶ್ರೀವಳ್ಳಿನ ಮದುವೆ ಆಗಬೇಕಂತೆ. ಪಾಪ ನಮ್ಮ ಸುಬ್ಬು ಅವನ ಜೀವನ ಬಗ್ಗೆ, ಅವನ ಮದುವೆ ಬಗ್ಗೆ ಏನು ಅನ್ಕೊಂಡಿದ್ದಾನೋ ಏನೋ. ಈ ಮನೆ ಜವಾಬ್ದಾರಿ ಅವನ ಮನಸ್ಸನ್ನು ನುಂಗಾಗ್ತಾ ಇದೆಮ್ಮ, ನುಂಗಾಗ್ತಾ ಇದೆ. ಇಲ್ಲ ಅಂಕಲ್, ಸುಬ್ಬು ಮನ್ಸು ತುಂಬ ನಾನೇ ಇರಬೇಕು. ಮನೆಯವ್ರು ಒತ್ತಾಯ ಮಾಡಿದ್ರು ಅಂತ ಸುಬ್ಬು ಅವ್ನ ಮನಸ್ಸನ್ನ ಅವ್ನು ಬದಲಾಯಿಸ್ಕೋಬಾರ್ದು. ಮನೆಯವರೆಲ್ಲ ಹಿಂಸೆ ಮಾಡ್ತಾರೋದನ್ನ ಕೇಳಿ ಎಲ್ಲಿ ನಮ್ಮ ಸುಬ್ಬು ಒಪ್ಕೊಂಡ್ಬಿಡ್ತಾನೋ ಅಂತ ಭಯ ಆಗ್ತಾ ಇದೆಮ್ಮ, ಭಯ ಆಗ್ತಾ ಇದೆ. ಇಲ್ಲ ಅಂಕಲ್, ಹಾಗಾಗಬಾರ್ದು. ಹಾಗಾಗಕ್ಕೆ ನಾನು ಬಿಡಲ್ಲ. ಮನೆ ಸಮಸ್ಯೆಗೋಸ್ಕರ ಮನ್ಸಿಗೆ ಯಾರೂ ಮೋಸ ಮಾಡ್ಕೋಬಾರ್ದಲ್ವಾ? ಹೌದು ಶ್ರಾವಣಿ ಅಮ್ಮರೇ, ನಾನು ಆ ದೇವ್ರನ್ನ ಬೇಡ್ಕೊತಾ ಇದ್ದೀನಿ. ಹೇಗಾದರೂ ಮಾಡಿ ಈ ಸಮಸ್ಯೆಗಳನ್ನ ಬಗೆಹರಿಸ್ಬಿಡಪ್ಪ ಅಂತ ಕೇಳ್ಕೊತಾ ಇದ್ದೆ. ಅಷ್ಟರಲ್ಲಿ ನೀವು ಬಂದ್ರಿ ನೋಡಿ. ಆ ದೇವ್ರ ದಯ, ನೀವು ಮನೆಗೆ ಬಂದಾಗೆಲ್ಲ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ನೀವು ಕಾಲಿಡ್ತಿದ್ದ ಹಾಗೆ ಆ ಸಮಸ್ಯೆಗಳೆಲ್ಲ ಕರಗಿ ನೀರಾಗೋಗುತ್ತೆ. ದೇವತೆ ಕಾಲ್ಗುಣ ನಿಮ್ಮದು ಅಮ್ಮವ್ರೆ. ನಾವುಗಳೇ ಪಾಪಿಗಳು. ಒಂದಿನಕ್ಕೂ ನೀವು ನಮ್ಮ ಮನೆಗೆ ಬಂದು ಕೂತು ನಗನಗ್ತಾ ಮಾತಾಡಿ ಹೋಗಿದ್ದೇ ಇಲ್ಲ. ನಮ್ಮ ಮನೆ ಸಮಸ್ಯೆಗಳನ್ನ ಬಗೆಹರಿಸೋದೇ ನಿಮ್ಮ ಕೆಲಸ ಆಗೋಗ್ಬಿಟ್ಟಿದೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂಕಲ್? ಹೀಗೆಲ್ಲ ಮಾತಾಡಿ ನೀವು ನನ್ನನ್ನು ಹೊರಗಿನೋಳು ಹಾಗೆ ಮಾಡ್ತಾ ಇದ್ದೀರಾ. ಅಜ್ಜಿ ನನಗೆ ನಿಮ್ಮ ಬಗ್ಗೆ ತುಂಬ ಹೇಳಿದ್ದಾರೆ. ನೀವು ನಮ್ಮ ಮನೆಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ. ನಿಮಗೂ ಆ ಮನೆಗೂ ಇರೋ ಸಂಬಂಧ ಏನೋ ಎಲ್ಲ ನನಗೆ ಗೊತ್ತು. ನೀವು ನಮ್ಮ ಮನೆ ಬಗ್ಗೆ ಇಟ್ಕೊಂಡಿರೋ ಪ್ರೀತಿ ಗೌರವ ಇವತ್ತಿನವರೆಗೂ ಇದೆ ಅಂದರೆ ಅದಕ್ಕೆ ನಿಮ್ಮ ಒಳ್ಳೆತನನೇ ಕಾರಣ. ನಿಮ್ಮನ್ನಾಗಲಿ ಈ ಮನೆಯವ್ರನ್ನಾಗಲಿ ನಾನು ಯಾವತ್ತೂ ಬಿಟ್ಕೊಡಲ್ಲ ಅಂಕಲ್. ನಾವು ಅಮ್ಮಂಗೆ ಒಬ್ಬ ಅಣ್ಣ ಇದ್ದಿದ್ರೆ ನಾನು ನನ್ನ ಜೊತೆಲಿ ನಿಲ್ತಾ ಇರಲಿಲ್ವಾ? ಪದ್ದಣ್ಣ, ಇದು ನನ್ನ ಮನೆ ಬೆಳಕು. ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ. ಇವತ್ತು ನಮ್ಮಮ್ಮ ಇಲ್ಲ, ಆದರೆ ನಮ್ಮ ಅಮ್ಮನ ಬದಲಾಗಿ ನಾನಿದ್ದೀನಿ. ಬನ್ನಿ, ಇಂದ್ರಮ್ಮನವ್ರ ಹತ್ರ ನಾನೇ ಮಾತಾಡ್ತೀನಿ. ಈ ಮನೆಯಲ್ಲಿ ಯಾರೂ ಕಣ್ಣೀರು ಹಾಕಬಾರ್ದು, ಯಾರಿಗೂ ಯಾವ ತೊಂದರೆನೂ ಆಗಬಾರ್ದು. ಬನ್ನಿ ಅಂಕಲ್, ನಾನು ಇಂದ್ರಮ್ಮನವ್ರ ಹತ್ರ ಮಾತಾಡ್ತೀನಿ. ಹಾಂ ಶ್ರಾವಣಿ ಮೊರೆ, ನೀವು ಇಷ್ಟೆಲ್ಲ ಹೇಳಿದ್ರಲ್ಲ, ಅಷ್ಟೇ ಸಾಕು. ನೀವು ಹೇಳಿದ ನಿಜ. ನಂದಿನಿ ಅಮ್ಮವ್ರಿಗೆ ಅಣ್ಣ ಇದ್ದಿದ್ರೆ ಜೊತೆಯಾಗಿ ನಿಲ್ತಿದ್ರು. ಆದರೆ ನಿಮಗೆ ಇನ್ನೊಂದು ವಿಷಯ ಗೊತ್ತಿಲ್ಲ. ನಂದಿನಿ ಅಮ್ಮವರು ಯಾವಾಗಲೂ ನನ್ನ ಅಣ್ಣ ಅಂತ ಕರೀತಾ ಇದ್ರು. ನೀವಿವತ್ತು ನನ್ನ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಿರೋದು ನೋಡಿದ್ರೆ ನಂದಿನಿ ಅಮ್ಮವರೇ ನೆನಪಾಗ್ತಿದಾರಮ್ಮ, ನೆನಪಾಗ್ತಿದ್ದಾರೆ. ಹಾಗಿದ್ರೆ ಅಮ್ಮ ಇವ್ರನ್ನ ಅಣ್ಣ ಅಂತಿದ್ರ? ಸುತ್ತಿ ಬೆಳೆಸಿ ಇವ್ರು ನನಗೆ ಮಾವ ಆಗ್ತಾರೆ ಅನ್ನೋದು ಕನ್ಫರ್ಮ್ ಆಗ್ತಿದೆ. ಹೇಗಾದರೂ ಮಾಡಿ ಇನ್ನು ಮುಂದೆ ಇವ್ರನ್ನ ಮಾವ ಅಂತಾನೆ ಕರಿಬೇಕಲ್ಲ. ಸದ್ಯಕ್ಕೆ ಏನಾಗುತ್ತೆ ನೋಡೋಣ. ನಾವಾಗೆ ಯಾಕೆ ಹೋಗಿ ಇಂದ್ರಮ್ಮವ್ರ ಹತ್ರ ಮಾತಾಡೋಣ. ಇಂದ್ರಮ್ಮವ್ರು ಬಂದರೆ ಅವ್ರನ್ನ ಸಮಾಧಾನ ಮಾಡಿ ಕಳಿಸೋಣ. ಆದರೆ ನನಗೆ ಸುಬ್ಬು ಬಗ್ಗೆನೇ ಭಯ ಆಗ್ತಾ ಇದೆಮ್ಮ. ಎಲ್ಲಿ ಇಂದ್ರಮ್ಮವ್ರ ಮಾತಿಗೆ ಕಟ್ಬಿದ್ದು ಶ್ರೀವಳ್ಳಿನ ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡ್ಬಿಡ್ತಾನೋ ಅಂತ ಅನಿಸ್ತಾ ಇದೆಯಮ್ಮ. ಇಲ್ಲ ಅಂಕಲ್, ಹಾಗಾಗಬಾರ್ದು. ಹಾಗಾಗಕ್ಕೆ ನಾನಂತೂ ಬಿಡಲ್ಲ. ಆಗಿದ್ದಾಗಲಿ ಇಂದ್ರಮ್ಮನವ್ರ ಕೈ ಮುಗ್ದಾದ್ರೂ ಸರಿ, ನಾನು ಅವ್ರ ಹತ್ರ ಕೇಳ್ಕೊತೀನಿ. ಸುಬ್ಬು ಮನ್ಸಲ್ಲಿ ಪ್ರೀತಿ ಇಲ್ಲದೆ ಅವ್ನು ಶ್ರೀವಳ್ಳಿನ ಮದುವೆ ಆಗಬಾರ್ದು. ಹಾಗಾದರೆ ಸುಬ್ಬುನೂ ನೆಮ್ಮದಿಯಾಗಿರಲ್ಲ, ಶ್ರೀವಳ್ಳಿನೂ ನೆಮ್ಮದಿಯಾಗಿರಲ್ಲ. ಹೌದು ಅಮ್ಮವ್ರೆ, ಮನಸ್ಸಿಲ್ದಿರೋ ಮನಸ್ಸನ್ನ ಒತ್ತಾಯ ಮಾಡಿ ಮದುವೆ ಮಾಡಿದ್ರೆ ಯಾರೂ ನೆಮ್ಮದಿಯಾಗಿರೋದಿಲ್ಲ. ದೊಡ್ಡವ್ರಿಗಿರ್ಬೇಕಾಗಿರೋ ತಿಳುವಳಿಕೆ ನಿಮಗಿದೆ. ಇದು ತಿಳುವಳಿಕೆ ಮಾತ್ರ ಅಲ್ಲ ಅಂಕಲ್, ಇದು ನನ್ನ ಸ್ವಾರ್ಥ ಕೂಡ. ಅಂಕಲ್, ನೀವಿಷ್ಟೆಲ್ಲ ಹೇಳಿದ ಮೇಲೆ ನನಗೆ ಅಮ್ಮನ ನೆನಪು ತುಂಬ ಆಯಿತು. ಅಮ್ಮ ನಿಮ್ಮನ್ನ ಅಣ್ಣ ಅಂತ ಕರೀತಿದ್ರಲ್ಲ? ಹೌದಮ್ಮ, ಅವರು ಯಾವಾಗಲೂ ನನ್ನ ಪ್ರೀತಿಯಿಂದ ಅಣ್ಣ ಅಣ್ಣ ಅಂತಲೇ ಕರಿತಾ ಇದ್ರು. ರಕ್ತ ಹಂಚ್ಕೊಂಡು ಹುಟ್ಟಿಲ್ದೇ ಇರ್ಬೋದು, ಆದರೆ
ನನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ತಾ ಇದ್ದಮ್ಮ. ನೀವು ನಮ್ಮ ಅಮ್ಮಂಗೆ ಅಣ್ಣ ಆದಮೇಲೆ ನನಗೆ ಮಾವ ಆಗ್ತೀರಾ ಅಲ್ವಾ? ನಾನು ನಿಮ್ಮನ್ನ ಇನ್ಮೇಲೆ ಮಾವ ಅಂತಾನೆ ಕರಿಬೋದಾ? ಅಮ್ಮೋರೇ, ಪ್ಲೀಸ್ ಅಂಕಲ್, ಇಲ್ಲ ಅಂತ ಹೇಳಬೇಡಿ. ಅಮ್ಮಂಗೆ ಅಣ್ಣ ಅಂತ ಹೇಳ್ತಿದ್ದೀರಾ. ಅಮ್ಮನ ಕಡೆ ಸಂಬಂಧ ಬರೀ ಅಜ್ಜಿ ಮಾತ್ರ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ನೀವು ಕೂಡ ಅಮ್ಮನ ಕಡೆ ಸಂಬಂಧ ಅಂತಾನೆ ಅನ್ನಿಸ್ತಾ ಇದೆ. ನಾನು ನಿಮ್ಮನ್ನು ಇನ್ನು ಮುಂದೆ ಮಾವ ಅಂತಾನೆ ಕರಿತೀನಿ. ಆಯ್ತು ಅಮ್ಮೋರೆ, ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂದರೆ ಹಾಗೆ ಕರೀರಿ. ಥ್ಯಾಂಕ್ ಯು ಮಾವ. ಅಯ್ಯೋ ಅಮ್ಮೋರೆ, ಅಮ್ಮೋರೆ ಬೇಡಿ. ನೀವು ದೊಡ್ಡವರಲ್ವಾ, ಅದಕ್ಕೆ ನಿಮ್ಮ ಆಶೀರ್ವಾದ ತಗೊಂಡೆ ಅಷ್ಟೇ. ಬರ್ತಿದೆ ನನ್ನೆಲ್ಲ ಕನಸುಗಳು ನನಸಾಗುವಂಥ ಸಮಯ ಬರ್ತಿದೆ. ಮಾವ ಸೊಸೆ ಒಂದಾಗ್ಬಿಟ್ರು. ಇನ್ನು ಮುಂದೆ ಆಫೀಸಿಯಲ್ಲಾಗಿ ಮಾವ ಅಂತ ಕರಿತೀನಿ ಅಂತ ಸೊಸೆನೇ ಹೇಳ್ಬಿಟ್ಲು. ಇನ್ನೇನಿದ್ರು ಶ್ರಾವಣಿ ಸುಬ್ರಹ್ಮಣ್ಯ ಕಲ್ಯಾಣ ಆಗಬೇಕು ಅಷ್ಟೇ. 100 ಕಾಲ ಸುಖವಾಗಿ ಸಂತೋಷವಾಗಿ ಬಾಳಿ ಅಮ್ಮ. ಇಂದ್ರಮ್ನವರು ಮನೆಗೆ ಬಂದಿದ್ದಾರೆ. ವಂದನಾ, ಇಷ್ಟು ದಿನ ನೀನು ಏನೇನೋ ಯೋಚನೆ ಮಾಡ್ತಾ ಇರ್ತೀಯ, ಸುಮ್ಮನೆ ಅನುಮಾನ ಪಡ್ತಿದ್ಯಾ ಅನ್ಕೊಂಡಿದ್ದೆ. ನೀನು ಸೀರಿಯಸ್ ಆಗಿ ಹೇಳ್ತಾ ಇದೀಯಾ? ಹೌದು ರೀ, ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ. ನನ್ನ ಮಾತು ನಂಬಿ. ಶ್ರಾವಣಿ ಮನಸ್ಸಲ್ಲಿ ಸುಬ್ಬು ಇದ್ದಾನೆ ಅನ್ನೋ ವಿಷಯ ನನಗೆ ಕನ್ಫರ್ಮ್ ಆಗಿ ಗೊತ್ತಾಗಿದೆ. ಅದಕ್ಕೆ ನಾನು ನಿಮ್ಮ ಹತ್ರ ಹೇಳ್ತಿರೋದು. ಅಪ್ಪ, ಅಮ್ಮ, ಏನಾಯ್ತು ಪುಟ? ಅಮ್ಮ, ಅಲ್ಲಿ 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 ಏನೋ? ಏನ್ ಪಿಂಕಿ? ನೀವು ಬನ್ನಿ, ನಾನು ಹೇಳ್ತೀನಿ, ಬನ್ನಿ. ನಡಿ, ಬಾ. ಈ ಅಮ್ಮ ಏನಪ್ಪ ನಿಜವಾಗ್ಲೂ ಬಂದ್ಬಿಟ್ಟಿದ್ದಾಳೆ. ಅದೇನು ಮಾಡ್ತಾಳೋ ಏನೋ. ಯಾಕೆ ಎಲ್ಲರೂ ಹೀಗೆ ನೋಡ್ತಾ ನಿಂತಿದ್ದೀರಾ? ನಾನು ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ. ನಾನು ಹೇಳ್ದಿದ್ದಾನೆ ಇಂದ್ರಮ್ಮ ಬರ್ತಾರೆ, ಮದುವೆ ಕ್ಯಾನ್ಸಲ್ ಮಾಡ್ತಾರೆ ಅಂತ. ಏನು ಶೂ, ಈಗ ನೋಡು ಹಾಗೆ ಆಗೋಗ್ತಿದೆ. ಅಮ್ಮ, ಈಗಲಾದ್ರೂ ಸುಬ್ಬುಗೆ ಹೇಳಮ್ಮ, ಶ್ರೀವಲ್ಲಿನ ಮದುವೆ ಆಗಿ ಮನೆಗೆ ಸೊಸೆ ಕರ್ಕೊಂಡು ಬಾ ಅಂತ. ಇಂದ್ರಮ್ಮವ್ರೆ, ನೀವು ಇಲ್ಲಿ ಯಾಕೆ ಬಂದಿದ್ದೀರ ಅಂತ ನಮಗೆಲ್ಲ ಗೊತ್ತಾಗತ್ತೆ, ನಿಮ್ಮೆಲ್ರಿಗೂ ಗೊತ್ತಾಗತ್ತೆ. ನಿಮ್ಮೆಲ್ಲರ ಜೊತೆನೂ ಮಾತಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ನಾನು ಸುಬ್ಬು ಜೊತೆ ಮಾತಾಡಬೇಕು. ಈಗಷ್ಟೇ ಮಾವ ಸೊಸೆ ಒಂದಾಗಿ ಡೀಲ್ ಮಾಡ್ಕೊಂಡಿದ್ರು. ಅಷ್ಟರಲ್ಲಿ ಈ ಅಮ್ಮ ಬಂದು ಆ ಶ್ರೀವಲ್ಲಿನ ಈ ಮನೆಗೆ ಸೊಸೆ ಮಾಡಿಬಿಟ್ರೆ ಆಮೇಲೆ ಶ್ರಾವಣಿ ಗತಿ ಏನಾಗಬೇಕು, ನನ್ನ ಗತಿ ಏನಾಗಬೇಕು? ಸುಬ್ಬು, ನಿನ್ನ ಜೊತೆ ನಾನೊಂದು 2 ನಿಮಿಷ ಮಾತಾಡಬೇಕು. ಇಂದ್ರಮ್ಮನವರೇ, ಅಲ್ಲ ನೀವು ಈ ಮನೆಗೆ ಬೀಗರಾಗ್ತಾ ಇರೋರು. ನೀವು ನಮ್ಮ ಕಾರ್ತಿಕೇಯನ ಜೊತೆಗೆ ಏನೇ ಮಾತಾಡಿದ್ರು ಅವ್ರು ನಮಗೆ ಹೇಳ್ಬಿಡ್ತಾರೆ ಅಲ್ವಾ ಪದ್ಮನಾಭ ಅವರೇ, ಅನಂತಶಯನ? ಅದಕ್ಕೆ ನೀವೇನೇ ಹೇಳೋದಿದ್ರು ನಮ್ಮೆಲ್ಲರ ಎದುರಿಗೆ ಹೇಳಿ. ಇಲ್ಲ, ಇದು ಸುಬ್ಬುಗೆ ಮಾತ್ರ ಸಂಬಂಧಪಟ್ಟಿರೋ ವಿಷಯ. ಮೊದಲು ಇವನ ಹತ್ರ ಮಾತಾಡಿ ಆಮೇಲೆ ನಿಮ್ಗಳ ಹತ್ರ ಮಾತಾಡ್ತೀನಿ.
ಸುಬ್ಬು ನಡಿ. ಒಂದು ನಿಮಿಷ ಬಂದೆ ಮೇಡಮ್, 5 ನಿಮಿಷ. ವರಲಕ್ಷ್ಮಿ ಮದುವೆ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನಲ್ಲಿ ಸುಬ್ಬು ಏನಾದರೂ ಶ್ರೀವಲ್ಲಿನ ಮದುವೆ ಆಗೋಕೆ ಒಪ್ಕೊಂಡ್ಬಿಟ್ರೆ? ಅಮ್ಮ, ಇಂದ್ರಮ್ಮನವ್ರು ಏನಾದರೂ ಮದುವೆ ಕ್ಯಾನ್ಸಲ್ ಮಾಡಬೇಕು, ನಾವಂತೂ ಈ ಮನೇಲಿರಲ್ಲ. ಹಾಗೇನಾದರೂ ಈ ಮದುವೆ ನಿಂತ್ರೆ ನಾ ಈ ಭೂಮಿ ಮೇಲೆ ಇರಲ್ಲ. ನೀನಲ್ಲ, ನಾವಿಬ್ರು ಈ ಭೂಮಿ ಮೇಲಿರಲ್ಲ. ಏನ್ರಿ ಹೇಳ್ತಿದ್ದೀರಾ? ಸುಮ್ಮನಿರ, ನಿನ್ ಟೆನ್ಷನ್ ನಿನ್ಗೆ, ನನ್ನ ಟೆನ್ಷನ್ ನನಗೆ. ಅಲ್ಲ ಕಣೆ, ಶ್ರೀವಲ್ಲಿ ಜೊತೆ ಸುಬ್ಬು ಮದುವೆ ಕ್ಯಾನ್ಸಲ್ ಆದ್ರೆ ಅಂತ ನಿನ್ನ ಯೋಚನೆ. ಆದರೆ ಈ ಮದುವೆ ಕ್ಯಾನ್ಸಲ್ ಆದರೆ ನೆಕ್ಸ್ಟ್ ಯಾರು ಸೊಸೆ ಆಗಿ ಬರ್ತಾರೋ ಅವರಿಂದ ಏನೇನು ಅನಾಹುತಗಳಾಗ್ಬೋದು ಅನ್ನೋದು ನನ್ನ ಯೋಚನೆ. ಏನ್ರಿ ಹೇಳ್ತಿದ್ದೀರಾ ನೀವು? ಅಯ್ಯೋ, ಹೆಂಗೆ ಹೇಳಲಿ, ನನ್ನ ಟೆನ್ಷನಲ್ಲಿ ನಾನು ಇದ್ದೀನಿ. ನಾ ಈಗ ಏನು ಹೇಳ್ದೋ ಅಷ್ಟು ಮಾತ್ರ ಅರ್ಥ ಆಯ್ತು ಅಂತ ಸುಮ್ಮನಿರೆ. ಇಂದ್ರಮ್ಮ ಸುಬ್ಬು ಹತ್ರ ಏನು ಮಾತಾಡ್ಬೋದು? ಸುಬ್ಬು ಏನು ಹೇಳ್ಬೋದು? ಅಕಸ್ಮಾತ್ ಸುಬ್ಬು ಒಪ್ಕೊಂಡ್ಬಿಟ್ರೆ ನಾನು ಯಾವುದಕ್ಕೂ ಅವ್ರು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೋಬೇಕು. ದೇವ್ರೆ, ನಮ್ಮ ಕಾರ್ತಿಕೇಯ ಶ್ರೀವಂದಿನ ಮದುವೆ ಆಗೋಕ್ಕೆ ಒಪ್ಕೋಬಾರ್ದು. ಆದರೆ ಇವನು ಎಮೋಷನಲ್ ಪೂಲ್. ತಂಗಿ ಮದುವೆಗೋಸ್ಕರ ತ್ಯಾಗ ಮಾಡೋ ತ್ಯಾಗರಾಜ ಅನ್ಕೊಬಿಟ್ರು. ಪ್ಲೀಸ್ ಮ್ಯಾರಿ, ನನ್ನ ಮಾತು ಕೇಳು. ಯಾಕೆ ಹೀಗೆ ಮಾಡ್ತಿದ್ಯಾ ನೀನು? ಇನ್ನೂ ಇದೇ ತರ ಸಮಾಧಾನ ಮಾಡೋದು ಗೊತ್ತಬೇಡ. ತಾಯಿಯಾಗಿ ಸಹಾಯ ಕೇಳಕ್ ಬಂದ್ರೆ ನನ್ನ ದಾರಿಗೆ ಅಡ್ಡ ಬರ್ತಿದ್ಯಾ? ಪ್ರಪಂಚದಲ್ಲೇ ಎಲ್ಲ ತಾಯಂದ್ರು ಅವ್ರ ಮಕ್ಕಳಿಗೆ ತಮ್ಮ ಜೀವನ ಪಣ ಇಡ್ತಾರೆ. ಆದ್ರೆ ನೀನು ನನ್ನ ಆಸೆಗಳನ್ನೆಲ್ಲ ಮಣ್ಣು ಮಾಡಿ ನನ್ನ ನರಕಕ್ಕೆ ತಳ್ತಿದ್ಯಲ್ಲ. ಇಲ್ಲ ಮ್ಯಾರಿ, ನಾನು ಬದುಕ್ತಿರೋದು ನಿನಗೋಸ್ಕರ. ನೀನೇ ನನ್ನ ಜೀವ ಅಂತಾನೆ ನಾನು ಇಲ್ಲಿ. ಸುಳ್ಳು, ಇದೆಲ್ಲ ದೊಡ್ಡ ಸುಳ್ಳು. ನಾನು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಿದ್ಯಲ್ಲ, ಇದು ಸುಳ್ಳು. ಕೇಳಿಸ್ಕೊ, ನೀನಲ್ಲ, ನನ್ನ ದಾರಿಗೆ ದೇವರೇ ಅಡ್ಡ ಬಂದ್ರು ನಾನು ಅನ್ಕೊಂಡಿದ್ನ ಮಾಡೇ ಮಾಡ್ತೀನಿ. ಮ್ಯಾರಿ ಪ್ಲೀಸ್, ಹಾಗೆಲ್ಲ ಮಾಡಬೇಡ. ನನ್ನ ಮಾತು ಕೇಳು ನೀನು. ರೀ, ಅದಕ್ಕೆ ಮತ್ತೆ ಮದನ್ ಏನಕ್ಕೆ ಜಗಳ ಆಡ್ತಿದ್ದಾರೆ? ನನಗೂ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಅವನ ಆಸೆಗೆ ವಿರುದ್ಧವಾಗಿ ಅಕ್ಕ ಮಾತಾಡಿರ್ಬೇಕು. ಪ್ಲೀಸ್ ಮ್ಯಾರಿ, ಅದು ಏನಾದರೂ ಆಗೋಗ್ಲಿ, ನೀನ್ ಇಷ್ಟಪಟ್ಟಿದ್ದು ಆಗೋಕ್ ನಾನು ಬಿಡೋದಿಲ್ಲ ಅಷ್ಟೇ. ಒಬ್ಳು ತಾಯಿಯಾಗಿ ಮಗಂಗೆ ಶತ್ರು ಆಗ್ತಿದ್ಯಾ? ಹಾಗಾದ್ರೆ ನಿಂಗೆ ಲೆಕ್ಕಕ್ಕಿಲ್ವಾ? ನಾನು ಸತ್ರು ಪರವಾಗಿಲ್ವಾ? ಹಾಗೆ ಈ ವಿಷಯದಲ್ಲಿ ನಾನು ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ ಅಷ್ಟೇ. ಪ್ಲೀಸ್ ಮ್ಯಾರಿ, ನನ್ನ ಮಾತನ್ನ ಅರ್ಥ ಮಾಡ್ಕೊ ನೀನು. ಹೀಗೆಲ್ಲ ಮಾಡಬೇಡ ಮ್ಯಾರಿ. ಪ್ಲೀಸ್ ಮ್ಯಾರಿ, ನನ್ನ ಮಾತು ಕೇಳು. ಅಕ್ಕ, ಮದನ್, ಮೈಮೇಲೆ ಪ್ರಜ್ಞೆ ಇದೀನಿ, ಏನೋ ಮಾಡ್ತೀನಿ. ಸರಿಯಾಗಿ ಮಾಡಿದ್ದೀನಿ. ಇವಳನ್ನ ತಾಯಿ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ನಾಚಿಕೆ ಆಗ್ತಿದೆ. ಹೆಚ್ಚು ಬಾಯಿ. ಹೆತ್ತ ತಾಯಿ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡ್ಬೇಡ. ಹಾಗಾದ್ರೆ ಅವ್ರು ಮಾತ್ರ ಕಡೆಗಣಿಸ್ಬೋದಾ? ಮ್ಯಾಡಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ನೀನೇ ನನ್ನ ಜೀವ ಅಂತ ಬದುಕ್ತಿರೋಳು. ನಾನು ಇಷ್ಟೆಲ್ಲ ಮಾಡಿದ್ದು ನಿನಗೋಸ್ಕರ ಮಾಡಿ. ಅರ್ಥ ಮಾಡ್ಕೊ. ಹೀಗೆಲ್ಲ ಮಾತಾಡ್ಬೇಡ ಮಾಡಿ ಪ್ಲೀಸ್. ನನಗೆ ಯಾಕೆ ಈ ತರ ಶಿಕ್ಷೆ ಕೊಡ್ತಿದ್ದೆ ಮಾಡಿ? ಪ್ಲೀಸ್ ಮಾಡಿ, ಹೀಗೆಲ್ಲ ಮಾಡಬೇಡ ಪ್ಲೀಸ್. ಅದಕ್ಕೆ ಮದನ್ ಯಾಕೆ ಹೀಗಾಡ್ತಿದ್ದಾನೆ? ಏನಾಯ್ತು? ಯಾಕೆ ಜಗಳಾಡ್ತೀರಂತ ಹೇಳಿ. ಅದು ನನ್ನನ್ನು ಕೇಳ್ತೀರಾ? ಇಲ್ಲಿದ್ದಾಳಲ್ಲ ನಿಮ್ಮ ಅಕ್ಕ, ಅವಳನ್ನ ಕೇಳಿ ಏನು ಜಗಳ ಆಯ್ತು ಅಂತ. ಆಯ್ತು ಬಿಡಿ ಮಾಮ್,
ಇವಾಗ ಹೇಳ್ತೀನಿ ಕೇಳಿಸ್ಕೊ, ಇನ್ನು ಒಂದೇ ಒಂದು ಕ್ಷಣನೂ ನಾನು ಈ ಮೇಲಿರಲ್ಲ. ನೀನು ಸತ್ರು ನಾನು ನೋಡೋದಕ್ಕೆ ಬರಲ್ಲ. ಸತ್ತು ವಿಷಯ ಗೊತ್ತಾಗೋದು ಬೇಡ. ಹಾಗೆ ನಾನು ಎಲ್ಲಿದ್ದೀನಿ, ಏನು ಮಾಡ್ತೀನಿ, ಬದುಕಿದ್ದೀನೋ ಸತ್ತಿದ್ದೀನೋ ಇದೆಲ್ಲ ನಿಮಗೂ ಬೇಡ. ನಾನು ಉಸಿರಿರೋವರೆಗೂ ಈ ಮನೆ ಒಳಗೆ ಕಾಲಿಡಲ್ಲ. ಚೆನ್ನಾಗಿರು, ನಾನು ತೊಳಗೋಗ್ತೀನಿ. ಮಾಡಿ ಪ್ಲೀಸ್ ಮಾಡಿ, ನನ್ನ ಮಾತು ಕೇಳು ಮಾಡಿ, ಪ್ಲೀಸ್ ಮಾಡಿ. ಹಾಗೆಲ್ಲ ಮಾತಾಡಬೇಡ ಮಾಡಿ, ಪ್ಲೀಸ್ ಮಾಡಿ. ಹಾಗೆಲ್ಲ ಮಾತಾಡಬೇಡ ಪ್ಲೀಸ್. ಮದನ್